ಅಂತ ಟೈಮ್ ಒಳಗೆ ಅವರು ಸೈಂಟಿಫಿಕ್ ಆಗಿ ಮಾಡ್ತಾರೆ. ಅದಿದೆ ಅಲ್ಲಿದೆ ಮಾಡ್ತಾರೆ ಅಲ್ಲಿ, ಯಾಕಂದ್ರೆ ಫೆಸಿಲಿಟಿ ಇದೆ. ಅವ್ರಿಗೆ ಹೆಲಿಕಾಪ್ಟರ್ಗಳು ಕೊಡ್ತಾರೆ, ಅವ್ರಿಗೆ ನಿಮ್ಗಳು ಲಿಫ್ಟ್ ಮಾಡಕ್ಕೆ ಫೋರ್ಕ್ ಲಿಫ್ಟ್ಗಳು, ಎಲ್ಲ ತರ ಫೆಸಿಲಿಟಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ. ಒಂದು ಟೀಮ್ ಹೋದ್ರೆ ಏನು ಆನೆ ಈ ತರ ಆಗಿದೆ ಅದನ್ನ ಉಳಿಸ್ಬೇಕಂತ ಹೋದ್ರೆ ಎಲ್ಲ ತರ ಪ್ರಯತ್ನ ಅದನ್ನ ಮಾಡಿ ರಿಪೇರಿ ಮಾಡಿ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನಮ್ಮ ಹತ್ರ ಇದೆಯಾ? ನಮ್ಮ ಎಲಿಫೆಂಟ್ ಕ್ಯಾಂಪ್ ಒಳಗೆ ಎಕ್ಸ್ರೇ ಮಿಷಿನ್ ಇಲ್ಲ. ಆನೆ ಕಾಲ್ ರಿಪೇರ್ ಮಾಡಿ ಥೈಲ್ಯಾಂಡ್ ಒಳಗೆ ಮಾಡ್ತಾರೆ, ಪ್ರೊಸ್ಥೆಟಿಕ್ಸ್ ಕೊಡ್ತಾರೆ. ಅದೆಲ್ಲ ಸ್ಪೆಷಲೈಸ್ಡ್ ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಅಲ್ಲವ್ರೆ ಅದೇ ದುಡ್ಡಿಗೆ ಆನೆ ಕ್ಯಾಂಪ್ಸ್ಗಳಿಗೂ ನಾವು ಏನಾದ್ರು ಕೊಡ್ಬೋದಾಯ್ತಲ್ಲ ಫೆಸಿಲಿಟೀಸು. ಬೇಸರ ಆಗತ್ತೆ ಇದ್ರ ಬಗ್ಗೆ ಮಾತಾಡಕ್ಕೆ. ಯಾಕಂದ್ರೆ ಇಷ್ಟು ವರ್ಷಗಳಾಗಿದೆ, ನಾವು ನಮ್ಮ ರಾಜ್ಯದೊಳಗೆ ಎಂತೆಂಥ ಆನೆಗಳಿದೆ. ದ್ರೋಣ ಏನು, ಅರ್ಜುನ ಏನು, ನಾವು ಹೇಳ್ತಾ ಇರೋದು ಅಂದ್ರೆ ಇಷ್ಟೆಲ್ಲ ಆನೆಗಳಿದ್ದಾಗ ಒಂದು ಪರಂಪರೆ ಇದೆ. ಅಷ್ಟು ಮಟ್ಟಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ರೆ ನಮ್ಮ ಪ್ರಾಣಿಗಳು ಡೆಫಿನೆಟ್ ಆಗಿ ಉಳಿಸ್ಬೋದು. ಫೆಸಿಲಿಟೀಸ್ ಕೊಡ್ರಿ, ಮೆಡಿಕಲ್ ಫೆಸಿಲಿಟಿ ಕೊಡ್ರಿ, ಅದು ಇಲ್ಲ ಅಂದ್ರೆ ಎಂಥದ್ದು ದುಡ್ಡಿದೆ. ವಿಶೇಷವಾಗಿ